ನಮ್ಮ ಅಪ್ಪ ಹುಡುಗಿ ಫೋಟೋ ತೋರಿಸ್ತಾರೆ ಅಪ್ಪ ಹೇಳಪ್ಪ. ಕೇಳಿಸ್ತಾ ಇದೆ ಕಣಮ್ಮ. ನೀನು ಚೆನ್ನಾಗಿ ಓದ್ಬಿಟ್ಟು ನಿನಗಿಂತ ದೊಡ್ಡ ವಿದ್ಯಾವಂತನ ಮದುವೆ ಆಗಮ್ಮ. ಯಾವುದೇ ಹುಡುಗರು ನಾನು ಇಷ್ಟಪಡಿ, ಆದ್ರೆ ಅವ್ರ ತಂದೆ ತಾಯಿ ವಿರುದ್ಧವಾಗಿ ನಡ್ಕೊಳ್ಳೋ ಮಕ್ಕಳು ಡೋಂಗಿಗಳು. ಚಂದಲ ಇವಳು ತೋರಿಸ್ತೀಮಮ್ಮ ನಿಂಗೆ ಹುಡುಗಿ ಚೆನ್ನಾಗಿದ್ದಾಳೆ ಇಲ್ವಾ ಅಂತ ಗೈಸ್. ಒಂದು 10 ನಿಮಿಷ ಮನಗಿದೆ. ಇವಾಗ ಎದ್ಬಿಟ್ಟು ಇದು ಬಿಸಾಕ್ಬಿಡ್ತೀನಿ. ಸ್ವಲ್ಪ ಉರಿತಿತ್ತು, ಬೇಡ ಅಂತ ಬಿಸಾಕ್ತಾವ. ಹೇಳಮ್ಮ ಯಾಕಮ್ಮ ಗೈಸ್ ಹಿಂಗೆ ಕಾಣಿಸ್ತಾವ ನಿಮ್ಮ ಮುಖ ತೊಳೆದ್ಮೇಲೆ? ಮತ್ತೆ ಹುಡುಗಿ ಯಾವ್ದು ಅಂತ ಕೇಳ್ತಿತ್ತು ನಮ್ಮ ಶಶಿಕಲಾ ಅವರು. ಹುಡುಗಿ ಹಾಸನದ್ದು ಅಂದರೆ ಏಕೆ ಭದ್ರಾವತಿ ಹೈದ್ರಾಬಾದ್ ಯಾವುದು ಸಿಗ್ನಿಲ್ವ ನಿಂಗೆ? ಹಾಸನ ಗಂಟು ಹುಡುಕಿ ಹೋಗಿದೆಯಲ್ಲ ಅಷ್ಟು ದೂರ ಅಂತ ಬೈತಾ ಇದೆ. ಮನ್ಸು ಇಂಪಾರ್ಟೆಂಟ್ ಕಣಮ್ಮ. ಚೆನ್ನು ಏನು ತಲೆ ಕೆಡ್ಸ್ಕೊಬೇಡ, ಹುಡುಗಿ ಸಿಕ್ಕಾಪಟ್ಟೆ ಒಳ್ಳೆಯವಳು ಪ್ಲೀಸ್. ಚೆನ್ನು ನೀನು ಹೇಳ್ದಂಗೆ ಕೇಳ್ತಾಳೆ ಇರು ಆಯ್ತಾ? ಹಾಂ ಯಾಕೆ ಚೆನ್ನು ನೀನೇ ನಾನು ಹೇಳ್ದಂಗೆ ಕೇಳಕ್ಕಿರ ನೆರ್ಮನೆಗಳು ನಾನು ಹೇಳ್ದಂಗೆ ಕೇಳ್ತಿಲ್ಲ. ಯಾಕೆ ಹೇಳ್ತೀಯ? ಅಲ್ಲ ನೀನೇ ನಾನು ಹೇಳ್ದಂಗೆ ಕೇಳಕ್ಕಿಲ್ಲ. ನಾನು ಹೆಚ್ಚಿರೋ ಮಕ್ಳಿಗೆ ನೆರ್ಮನೆಯವ್ರು ಕೇಳಾರ ಸೀರಿಯಸ್ ಆಗಿ ನೀನು ಕಂಡ್ರೆ ಜಾಸ್ತಿ ಇಷ್ಟ. ಅಯ್ಯೋ ನೋಡಿ ಇಷ್ಟು ಪ್ರೀತಿನ ಅತ್ತೆ ಅಂತ ಕರಿತೀವಿ. ಒಂದ್ಸತಿ ಮಾತಾಡಿ ನೀನೇ ಫ್ಲಾಟ್ ಆಯ್ತು ಅಂತ ಅತ್ತೆ. ನೀನು ಹಂಗೆ ಆಡ್ತಿದ್ದೆ ಕಣ್ಬಿಡು. ತಗಿ ಯಾಕೆ ಅಪ್ಪಂಗೆ ಹೇಳ್ತೀನಿ. ಅಪ್ಪ ಏನನ್ನುತ್ತೆ, ಅಪ್ಪ ಒಪ್ಕೊಂಡ್ರೆ ನೀವು ಒಪ್ಕೊಂಡೆ. ಅದಕ್ಕೆ ನಾನು ಒಪ್ಕೊಳ್ಳಲ್ಲ. ನಾನು ಅದಕ್ಕೆ ಅಲ್ಲ ಮದ್ವೆ ಆಗ್ಬಾರ್ದಮ್ಮ. ಆಗು ಯಾರು ಬೇಡ ಅಂದ್ರು. ಸರಿ ಅದಕ್ಕೆ ಯಾಕೆ ಹತ್ಕ ಮಾತಾಡ್ತಿದ್ರು? 21 ವರ್ಷಕ್ಕೆ ಮದುವೆ ಆಗೋದ್ಮೇಲೆ ನಮ್ಮ ಹುಡುಗಿ ಮಾಡ್ತಾಳೆ. ಯಾಕಂಗೆ ಆಡ್ತಿದ್ಯಾ? ಮಾಡ್ತಾಳೆ ಇಲ್ಲ ಅಂತ ಹೇಳನೆ, ಮಾಡೇ ಮಾಡ್ತಾಳೆ. ನಮಗೂ ಗೊತ್ತೋದು ಮಾಡೋದು. ಸರಿ ಆಯ್ತು, ಏನ್ ಮಾತಾಡ್ತೀವಿ ಡಿಸೈಡ್ ಆಯ್ತು ಏನು? ನಾನು ಮಾತಾಡಲ್ಲ. ನಾನು ಯಾವಳ ಜೊತೆಗೂ ನಾನು ಮಾತಾಡರೆ. ಯಾಕೆ ಮಾತಾಡ್ಸಿನು? ಶಶಿಕಲಾ ಎಷ್ಟು ನೈಟು ನಮ್ಮ ಅಪ್ಪಂಗೆ ಕಷ್ಟಪಟ್ಟು ಸಾಕಿ ನಿಮ್ನ. ಅಲ್ಲ ಕಣಮ್ಮ, ಲವ್ ಮಾಡೋದೇ ತಪ್ಪು ಅನ್ನೋ ಥರ ಮಾತಾಡ್ತಿಲ್ಲಮ್ಮ. ಎತ್ತವ್ವ ಅಪ್ಪ ಯಾರು ಇಲ್ವಾ? ನೀನ್ ಲವ್ ಮಾಡ್ತವನಿಯಲ್ಲ, ನಿನ್ನ ಅರೇಂಜ್ ಮ್ಯಾರೇಜ್ ಮಾಡ್ಬೇಕಾ ನಂಗೆ? ಸರಿ ನಿಂಗೆ ಯಾವ ಆಸೆ ಹೇಳು? ನಂಗೆ ಲವ್ ಮ್ಯಾರೇಜ್ ಮಾಡ್ಬೇಕಾ ಅರೇಂಜ್ ಮ್ಯಾರೇಜ್ ಮಾಡ್ಬೇಕಾ? ನಿನ್ ಏನಾರ ಆಗು, ಇನ್ನು 5-6 ವರ್ಷ ಮಾತಾಡ್ಬೇಡ ಅಂತ ಹೇಳ್ತಾ ಇರೋದು ನಾನು. 5 ವರ್ಷ ಗಂಟೆ ಲವ್ ಮಾಡ್ಬಾರ್ದಾ ಅಮ್ಮ? ಈಗ 21, ನಿನಗೆ 21 ತುಂಬಿಲ್ಲ. 22 21 ತುಂಬಿದ್ದ. ಸರಿ ಹೇಳು ಆಯ್ತು, ಮುಂದೆ ಕಂಟಿನ್ಯೂ. 26, 27 ವರ್ಷ ಮದ್ವೆ ಆಗು ನೀನು. ಸರಿಯಾ? ಸರಿ ಆಯ್ತು. ಈಗ ಅಲ್ಲಿ ಯಾರಿಗಾರ 21 ವರ್ಷಕ್ಕೆ ಮದುವೆ ಅದಾರ ಜನ. ಅದಕ್ಕೆ ಸಿಡ್ತಿದ್ದೆ ನಾನು ತಲಕ್ ಬಂದು. ಇನ್ಯಾರು ತಲಕ್ ಸಿಡ್ತೀನಿ? ಹೋಗು ಆಗೋಗು, ಆಗ್ಬಿಟ್ಟು ನಮ್ಮ ಮಟ್ಟಿಗೆ ಬರಬೇಡ. ಅವೈದು ಮದುವೆ ಮಾಡ್ತಾ ಇರ್ತೀವಿ ನಾವು. ಈಗ ನಾಳೆಗೆ ಆಗು, ನಮ್ಮ ಮಟ್ಟಿಗೆ ಬರಬೇಡ ನೀನು. ನಮ್ಮ ಅಪ್ಪನ ಡಿಸಿಷನ್ ಕೇಳೋವಾಗ ನಮ್ಮ ಅಪ್ಪ ಮದುವೆ ಮಾಡ್ಕೊಂಡು ನಾವು ಇರ್ತೀವಿ. ನಮ್ಮ ಅಪ್ಪನ ಡಿಸಿಷನ್ ಒಂದು ಕೇಳಿ. ನೀನೇ ದೊಡ್ಡವನು. ಈಗ ಅಮ್ಮ ಏನ್ ಸಂಪಾದನೆ ಮಾಡ್ತೀನಿ ನನ್ನ ಕಾಲ ಮೇಲೆ. ಅಮ್ಮ ನೀನ್ ಯಾಕೆ ಅಲ್ಲ ಲವ್ ಮಾಡ್ತವ ನೀನ್ ಹೇಳೋದು ತಪ್ಪ, ಇದೊಳ್ಳೆ ಸರಿ ಐತಪ್ಪ. ಅಲ್ಲ ಸಂಪಾದನೆ ಮಾಡದೇ ಇರೋರು ಬರೀ ಕಾಲೇಜ್ಗೆ ಹೋಗೋರು ಸ್ಕೂಲ್ಗೆ ಲವ್ ಮಾಡ್ತಾರೆ. ಆ ವೈಕ್ಳುಗಳು ಯಾರು ಈ ತರ ಅವ್ರಪ್ಪ ಅಮ್ಮ ಹಿಂಗ್ ಹೇಳಿರಲ್ಲ ಕಣಮ್ಮ. ಯಾರ ಮಾತು ನಾನು ಕೇಳ್ಬೇಕು, ಯಾರು ಲವ್ ಮಾಡ್ಬೇಕು ನಾನು? ಅಮ್ಮ ಅಲ್ಲ ಲವ್ ಅನ್ನೋದು ಯಾರು ಯಾವ್ದಾರ ದೇಶದಲ್ಲಿ ಯಾವ್ದಾರ ಹುಡುಗಿ ಯಾವ್ದಾರ ಹುಡುಗ ಅಪ್ಪ ಅಮ್ಮನ್ ಕೇಳ್ಬಿಟ್ಟು ಲವ್ ಮಾಡ್ದವ? ಲವ್ ಅನ್ನೋದು ಆಗ್ಬಿಡ್ತ ಕಣಮ್ಮ. ಅದು ಆಗ್ಬಿಡ್ತ ಏನು ಗೊತ್ತಿಲ್ಲದೆ ವಿವೇಕಿಗೊಳಗ್ ಮಾಡ್ಬೇಕು. ನಾನು ಎಲ್ಲ ತಿಳಿದು ಸೀರಿಯಸ್ ಆಗಿ ಹುಡುಗಿ ಹೆಂಗೆ ಬ್ಯಾಕ್ಗ್ರೌಂಡ್ ಏನು ಎತ್ತ ಅಂತ ಎಲ್ಲ ತಿಳಿದು ಪೂರ್ತಿ ಹೇಳ್ತಾ ಇರೋದು ಕಣಮ್ಮ. ಆಗೋಗು, ಯಾರು ಬೇಡ ಅಂದ್ರು ಆಗೋಗು. ಅವ್ರ ಅಪ್ಪ ಅಮ್ಮನು ನಮ್ಮ ವಿಡಿಯೋ ನೋಡೋರಂತೆ. ನೋಡ್ಲಿ ನೋಡ್ಕೊಂಡು ಅವಳನ್ನ ಸೇರ್ಸ್ಕೊಂಡು ಮಾಡೋಗು, ಅವ್ರಪ್ಪ ಅವನು ಸೇರ್ಸ್ಕೊಂಡ್ ಮಾಡೋಗು ವಿಡಿಯೋನ. ಇನ್ನು ನಮ್ಮನ್ನ ಬಿಟ್ಟಾಕು. ಯಾಕೆ ಇನ್ನು ಚೆನ್ನಾಗಿ ಓಡ್ತಾವ ವಿಡಿಯೋ. ಹೋಯ್ತು ಅವಳನ್ನ ಅದಕ್ಕೆ ಅಲ್ವಾ ವಿಡಿಯೋ ಚೆನ್ನಾಗಿ ಓಡ್ತಾವ ಅಂತಂದು. ಈಗ ವಿಡಿಯೋ ಚೆನ್ನಾಗಿ ಓಡ್ತವೆ ಅಂತಲ್ಲ ಕಣಮ್ಮ, ಲವ್ ಮಾಡ್ತಾವನಿ ಅದು ಹೇಳ್ತಾವನಿ ಅಷ್ಟೇ ಕಣಮ್ಮ. ಇನ್ನೇನು ದೈವ ಹಿಂಗೆ ಹೊರಿಕ ಕೂತಿದ್ದಲ್ಲ ಎದ್ರ ಮೇಕದಾಗಿ ಏನು ಡಿಸಿಷನ್ ಅಂತ ಡಿಸೈಡ್ ಮಾಡೋದಕ್ಕೆನಾ ಐಸ್. ಇವಾಗ ಕ್ಯಾಮ್ರಾ ಆಫ್ ಮಾಡ್ತಾವನಿ, ನಮ್ಮ ಏನು ಮಾತಾಡುತ್ತೆ ಅಂತ ಆಮೇಲೆ ಹೇಳ್ತೀನಿ. ತಕ ಬತ್ತೀರ ಹಾಲಿಲ್ಲ ಕುಡಿಯಕ್ಕೆ ಅನ್ಕೊಂಡ್ರು ನಿಮ್ಮ. ಇನ್ನೇನ ಬಸ್ರಿಲಿದ್ದಾಗ ನಂಗೆ ನಾನು ಬಸ್ರಿಲ್ಯಾಕ ಯಾವಂತೂ ತನನೇ ಇಲ್ಲ. ಹೋಗುವಾಗ ನಾವು ಮದ್ವೆ ಆದಾಗ್ಲೂ ಅಷ್ಟು ತಿಂದೆಲ್ಲ ಬಂದು ಮುದಗಳು
ಅಲ್ಲ ಇವಾಗ ಕಷ್ಟದಿಂದ ನಿಂಗೆ ಅಲ್ಲ ಇದು ಮೆಡಿಸನ್ ತಗೊಳ ಕಾಸಿರ್ತಿರ್ಲಿಲ್ಲ ಅಂತ ಅನ್ಬಿಟ್ಟು ಮೆಡಿಸನ್ ತಗೋತಿರ್ಲಿಲ್ವಾ? ಮೆಡಿಸನ್ ಅಂತಲ್ಲ, ಕುಡಿಯಕ್ಕೆ ಆಗ್ಲಿಲ್ಲ ಅಂತ ಪೌಡ್ರು ಟಾನಿಕ್ನೇ ತತ್ತಿತ್ತಿಲ್ಲ, ಹಂಗಂಗೆ ಬರ್ತದ. ಹಾ, ಏಕೆ ನಿಮ್ಮ ಮಟ್ಲಿ ಎಸ್ ಹಾಕಿರ್ನಿಲ್ವಾ? ಇಲ್ಲಿ ಯಾವ ಹೊಸನೂ ಇತ್ತಿಲ್ಲ ಆಗ. ಹಾ, ಅಷ್ಟ ಬಂಗದಲ್ಲಿ ನಾನು ಸಾಕ್ಬೇಕಿತ್ತಾ? ಹಾ, ಅನ್ನನೇ ಇಲ್ಲ ಉಣ್ಣಕ್ಕಾಗ. ಅನ್ನನೇ ಇಲ್ವಾ? ಇಟ್ಟಿತ್ತಾ? ಬರೀ ಇಟ್ಟೆ. ಸಸಾಂಕುಲ್ ಬಸ್ರಿಲಿ ಸರಿಯಾಗಿ ಬಾರಿಸ್ತಿದೆ ಇಟ್ಟನೆ. ಸಸಾಂಕುಲ್ ಬಸ್ರಿಲಿ ಬರೀ ಇಟ್ಟೆ, ಹಾ, ಅನ್ನವೇ ಇಲ್ಲ ಅವನ ಬಸ್ರಿಲಿ. ಇಮೋಷನಲ್ ಡ್ಯಾಮೇಜ್. ಕಣ್ಣೀರ್ ಬತ್ತೈತೆ ಬಟ್ ಅದ್ರೊಳಕೈತಿಲ್ಲ. ಸರಿ, ನಮ್ಮ ಅಪ್ಪ ಬಂದ್ಮೇಲೆ ಏನು ಅಂತ ಡಿಸಿಷನ್ ಹೇಳು. ಓಕೆನಾ? ಈ ಕಡೆ ತಿರುಗು. ಒಂಬುದವಿನ ಕಣ ಯಾವ ಮದ್ವೆನಾರ ಆಗೋಗು ಸರತ್ತು, ನಮ್ಗೇನು ಮದ್ವೆನಾರ ಆಗು, ಹೊಸ್ಕನಾರ ಆಗು, ಹೇಳ್ಬೇಡ ಇರೋ ಯಾಕಮ್ಮ. ಏನಾರ ಆಗು. ನಿನ್ ಮದುವೆ ಮಾಡ್ಕೊಂಬಂದ್ರೆ ನಾವು ಒಟ್ಟಿಗೆ ಸೇರ್ಸಿಲ್ಲ. ಅದೇ ಸಾಸಾಂಕು ಮದುವೆ ಮಾಡ್ತೀವಿ, ಮಡಿಕತ್ತೀವಿ. ಅದಕ್ಕೆ ಅವ್ನು ದೊಡ್ಡನ್ ಮಡಿಕ ನಿನ್ ಮದುವೆ ಮಾಡ್ತೀವಿ ಅಂತ ಹೇಳಿದವ ನಾವು. ಎಷ್ಟೊಂದ್ ಜನ ಆಗಿಲ್ವಾ ಹಂಗೆ? ಆಗ್ಲಿ ಬಿಡು, ಅವ್ರು ಕಟ್ಕೊಂಡು ನಮ್ಗೇನು. ಅವ್ರನ್ನ ಆಯ್ತಾರ ನಾವು ಹಂಗೆ ಆಗ್ಬೇಕು ಅಂತಿದ್ದ. ಯಾರು ಇನ್ನೊಬ್ರು ಏನಾದ್ರು ತಿಂತಾರ ನಾವು ತಿನ್ಬೇಕು. ಸರಿ, ನಾನು ಇವಾಗ್ಲೇ ಮದ್ವೆ ಆಗಲ್ಲ, ಶಶಾಂಕು ಮದ್ವೆ ಆದ್ಮೇಲೆ ಮದ್ವೆ ಆಯ್ತು. ಓಕೆನಾ? ಬತ್ತೀನಿ ರೀ ಇವಾಗ. ಗೈಸ್, ನಮ್ಮಮ್ಮ ಬಂದೈತೆ ಇವಾಗ. ನಮ್ಮಮ್ಮನ ನಮ್ಮಮ್ಮ ಇವಾಗ ಹೊಲ್ತಕ್ಕೆ ಹೋಯ್ತಾವೆ. ಹೊಸಿ ಕಾಳು ಹಾಕ್ಬೇಕು ಹೊಲಕ್ಕೆ. ಸೊಸೆ ಬಗ್ಗೆ ಏನು ಯೋಚನೆ ಮಾಡ್ತಾ ಕಾಳೆ ನಮ್ಮಮ್ಮ ಗೊತ್ತಿಲ್ಲ. ಏನು ಯೋಚನೆ ಮಾಡಿದೆ ನಾನು ಏನು ಅದಕ್ಕೆ ಯೋಚನೆ ಮಾಡಿ ಸೊಸೆ ಅಂತಾನೆ ಆಡ್ತಾನೆ ಆಗ ಉಳುವಲ್ಲ ಅದಕ್ಕೆ. ನಮ್ಮ ಅಪ್ಪನ ಕೇಳೋ ಹೋಗಿ, ನಮ್ಮ ಅಪ್ಪ ಏನನ್ನುತ್ತೆ ಅಂದ್ಬಿಟ್ಟು. ಬಿಸ್ಕೆಟ್ ಮಜ್ಜಿಗೆ ತಿಂದ್ರಿಯಾ? ಏನ್ ಮಾಡ್ತಿದ್ದೀರಿ? ನೀವೇ ವೀಡಿಯೋ ಮಾಡ್ತಾ ಇದೆಯಾ? ಮಾಡು, ಚೆನ್ನಾಗಿದೆ. ಮದುವೆ ಆಗ್ತಾನೆ ನೀನು. ನಮ್ಮಮ್ಮಂಗೆ ಇವತ್ತು ನಮ್ಮ ಹುಡುಗಿ ತೋರ್ಸಿದ್ರೆ ಚಂದಲ ಇವಳು ತೋರಿಸ್ತೀಮಮ್ಮ ನಿಂಗೆ ಹುಡುಗಿ ಚೆನ್ನಾಗಿದ್ದಾಳೆ ಇಲ್ವಾ ಅಂತ ಅಂದ್ಬಿಟ್ಟು. ಶಶಿಕಲಾ ಬಾಯ್ಲೆ ಎಲ್ಲ ಬರ್ತಾ ಇದೆ. ನಮ್ಮಮ್ಮ ಬೇಡ ಹುಡುಗಿ ಬೇಡ, ಈ ವಯಸ್ಸಿಗೆ ಏನಕ್ಕೆ ಮದುವೆ ಮಾಡಕ್ಕಿಲ್ಲ ಶಶಿಕಲಾ. ಹೇಳಮ್ಮ ಹುಸಿ. ನೀನೇ ನೋಡ್ಕೋಬೇಕಂಡ್ ಮಗನೇ, ನೀನೇ ಮಾಡ್ಕೋಬೇಕು. ಅದು ತೋರಿಸ್ತೀನಿ ನೋಡಮ್ಮ ಹುಡುಗಿ ಹೆಂಗಿದೆ ಅಂತ. ಹುಡುಗಿ ಫೋಟೋ ಬತ್ತಿಲ್ಲ ಕಣವ, ನೋಡ್ಕೋಬೇಕು ನೀನು. ನೋಡ್ಕತೀನಿ, ನೋಡ್ಕೋ ಚೆನ್ನಾಗಿರೋ ಹುಡುಗಿ. ಗೈಸ್, ಇದೇ ನೋಡಿ ನಮ್ಮ ಹೊಲ. ಇಲ್ಲಿಂದ 10 ಗಂಟೆ ಪೂರ್ತಿ ನಮ್ದೇ ಹೊಲ. ಮಧ್ಯೆ ತೆವ್ರಿ ಉಂಕಣಮ್ಮ ಫುಲ್ ಎಳ್ದಾಕ್ಬಿಟ್ಟವ್ರಲ್ಲಮ್ಮ. ಮುಂಚೆ ಗೈಸ್ ಹಿಂಗ್ ಅರ್ಧ ಪೀಸ್ ಮಾಡ್ಕೊಂಡಿದ್ದೆ ನಾವು, ಅಚ್ಚೋರ್ಕೊಂದ್ ಪೀಸ್ ಈಚೋರ್ಕೊಂದ್ ಪೀಸ್ ಅನ್ನಂಗೆ. ಇವಾಗ 2 ದಿಣ್ಣೆ ತೆಗ್ದಾಕ್ಬಿಟ್ಟು ಒಂದೇ ಹೊಲ ಮಾಡ್ಬಿಟ್ಟವ್ರೆ. ಇವಾಗ ಈ ಹೊಲಕ್ಕಿಲ್ಲಿ ಟೊಮಾಟೊ ಪೇರು ಹಾಕ್ಬೇಕು. ನಮ್ಮಮ್ಮ ಮಧ್ಯದಲ್ಲಿ ಒಂದೊಂದಷ್ಟು ಕಾಳು ನೆಡ್ತದೆ ಸಾರ್ಗಾಗ್ಲಿ ಅಂದ್ಬಿಟ್ಟು. ಶಶಿಕಲಾ, ನೀನ್ ಸೊಸೆ ಬಂದ್ರೆ ಸೊಸೆ ಕೈಲಿ ಮಾಡ್ಸಿ ಹಿಂಗೆ. ನೋಡಮ್ಮ ಯಸು ಬಂದ್ರೆ ಹಿಂಗೆಲ್ಲ ಕೆಲಸ ಮಾಡ್ಬೇಕು ನೀನು. ಸೊಸಿ ಓಕೆನಾ? ಸತ್ತ ಮೇಲೆ ಸತ್ತೆ ಕಾಳನ್ನ ಅಲ್ಲಿ ತೆವರಿ ಮೇಕ್ ಹಾಕೋದು ವಯಸ್ಸು ಕಾಳೆಲ್ಲನೂ. ಇಲ್ಲಿ ಈ ಗುಳ್ಗುಳಿ ಕಾಣಿಸ್ತದ, ಇಲ್ಲಿಗೆ ಟೊಮಾಟೊ ಪೇರು ನೆಡೋದು. ಇದೇ ನೋಡಿ ನಮ್ಮಲ್ಲ. ನಾನು ಮುಂಚೆ ಕೆಲಸ ಮಾಡ್ತಿದ್ದೆ, ಇವಾಗ ಹುಸಿ ವಿಡಿಯೋ ಎಡಿಟ್ ಹಾಳು ಮುಳು ಇದ್ರಲ್ಲೇ ಕೆಲಸ ಜಾಸ್ತಿ ಇರುತ್ತಲ್ಲ. ಸೊ ಕೆಲಸ ಹೊಲಕ್ಕೆ ಸ್ವಲ್ಪ ಕಮ್ಮಿ ಬರೋದು. ಏನಾದ್ರು ಫ್ರೀ ಇತ್ತು ಅಂದಾಗೆಲ್ಲ ಬರ್ತೀನಿ. ಗೈಸ್, ಕಾಳು ಪಳ್ಳೆಲ್ಲ ಹಾಕಾಯ್ತು. ಒಂದೇ ತೆವ್ರಿ ಅನ್ಕೊಳ್ರಿ, ಆ ತೆವ್ರಿಗೆ ಹಾಕ್ಬಿಟ್ಟು ಮುಗ್ಸೋದಷ್ಟೇ. ಇವಾಗ ನಮ್ಮ ಅಮ್ಮ ಅಲ್ಲಿ ಸೌಂದೆಕಾಯಿ ಗದಿದೆ. ಕಳ್ಳಿ ನಮ್ ದೊಡ್ಡಪ್ಪರಕ್ಕೆ. ಗೈಸ್, ನಮ್ಮ ಅಮ್ಮನ ಡ್ರಾಪ್ ಹಾಕಾಯ್ತು. ಇವಾಗ ನಾನು ಕ್ರಿಕೆಟ್ ಆಡಕ್ ಹೋಯ್ತದೆ. ಗೈಸ್, ಇದೇ ನೋಡಿ ನಮ್ಮ ಊರನ್ ಪಿಚ್ಚು. ವಿಕೆಟ್ ಏನೂ ಇಲ್ಲ. ಯಾವ ಪಾಕೆಟ್ರ ಹೆಂಗಿದ್ಯೋಲು ಅಣ್ಣ, ಬಾಲ್ ಬೇಡ ಅಂದ್ರೆ ನೀನ್ ಕೆನೆಗಿದ್ಗೆ ಆಡ್ಬಿಡ್ಬೋದು ಕಡ. ಗೈಸ್, ಇಲ್ಲಿ ನೋಡಿ ವಿಕೆಟ್ ಇಲ್ಲ, ಇದೇ ವಿಕೆಟ್ ನಮ್ಮೂರಲ್ಲಿ. ಹೆಂಗೈತೆ ಗ್ರೌಂಡ್. ಮುಂಚೆ ಅಲ್ಲೊಂದು ಹುಣ್ಸಮರ ಇತ್ತು, ನಾವ್ ಇದ್ ಮಾಡ್ಬಿಟ್ಟವ್ರೆ. ಅಣ್ಣ ಡೀಸೆಲ್ ಅದು ಮಾಡ್ದಿ ನೀ ಮಾಡ್ದ್ಯಾ? ಆಗಿಲ್ಲ ಅಂದ್ರೆ ನನ್ನ ಸೇರ್ಸ್ಕೊಳ್ರಲ್ಲ. ಇವ ಅಣ್ಣ ಈಗ ವೆಹಿಕಲ್ಗಳ ಕೈಲಿ ತಳಿಸ್ಕೊಂಡು ಸ್ಟಾರ್ಟ್ ಮಾಡ್ತಿರೋದು. ಆ ಗಾಡಿ ಸ್ಟಾರ್ಟ್ ಬೇರೆ ಆಯ್ತಲ್ಲ. ಅಲ್ಲ, ಗಂಡಸ್ರ ಆಡ ಕ್ರಿಕೆಟ್ ನೀನ್ ಯಾಕ ಬಂದಿದ್ಯಾ? ಹೆಂಗ್ಸಾಗಿ ಮುದಾವೆ ಲೋಫರ್ ಮುದಾವೆ. ಗೈಸ್, ಇವಾಗ 50 ರೂಪಾಯಿ ಕಟ್ಟೇವಿ. ನಮ್ದೇ ಫಸ್ಟ್ ಬ್ಯಾಟಿಂಗು.
ಬುಟ್ಟ ಮಗನೇ ಬ್ಯಾಟಲ್ಲಿ ಹೊಡೆದು ಕಳಿಸ್ತೀನಿ ಓ ಗಡ್ರ ಸೂಪರ್ ಕಡ ಟಾರ್ಗೆಟ್ 17 ನನ್ನ ಮಗನ ಅದು ಹೊಡೆಯಕ್ಕಾಗಲ್ಲ ನೋಡ್ಕೊಳ್ರಿ ಫಸ್ಟ್ ಬಾಲಿಂಗ್ ನಂದೆ ಎಷ್ಟು ನಮ್ದು 17 ಟಾರ್ಗೆಟ್ ಈ ವೆಹಿಕಲ್ ಹೊಡೆದ್ಬಿಟ್ಟ ಕುಳ 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 ಹಾಕ 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 ಆಯ್ತು ಐದನ್ ಬಾಲ್ ಮುಟ್ಟಲ್ಲ ಕಣ ಹೋಗಿ ನೀನು ಲಾಸ್ಟ್ ಓವರು ಬರೀ 2 ರನ್ ಬೇಕಿದ್ದು 4 ಬಾಲ್ ಆಗದೆ ಲೇ ಬಾಲಿಂಗ್ ಕಣ ಸೂಪರ್ ವಿಜಯ್ ಗೆದ್ರು ಅನ್ಕೋ ನನ್ನ ಮಗನ ಎಷ್ಟು ಉರ್ಸ್ತೀವಿ ನೋಡ್ಕೋ ಏನೇನ ಎಸ್ ನಮ್ಮ ಅಣ್ಣಂದು ನಂದು ಆಪೋಸಿಟ್ ನಮ್ಮ ಅಣ್ಣ ಒಂದ್ ಓವರ್ ನುಂಗೆ ಎಲ್ಲ 1 ರನ್ ಹೊಡಿಲ್ವಲ್ಲ ನೀನು ಆಡೋ ಇನ್ನೇನು ಆಡೋ ಎಸ್ 1 ಬಾಲ್ 2 ರನ್ ಬೇಕು ಸಂಜು ಒಳ್ಳೆ ಬಾಲಿಂಗ್ ಮಚ್ಚ ಹಾಕ ವಿಕೆಟ್ ವಿಜಯ್ ನನ್ನ ಮಗನೇ ನನ್ನ ಮಕ್ಕಳ ಅಲ್ಲಿ ಗಂಡು ಉಡಿಸ್ತಾ ಬೇಡ ಉಡ್ಸ್ರ ಎಲ್ಲ ಬಂದ್ರು ಉಡ್ಸ್ರ ವಿನ್ನು ಮ್ಯಾಚ್ ವಿನ್ನು 2 ಮ್ಯಾಚ್ ಸೋತ್ಬಿಟ್ಟು 250 ರೂಪಾಯಿ ಹೊಡ್ಕೊಬಿಟ್ರು Many hours later. ಗೈಸ್ ಇವಾಗ ಲವ್ ವಿಷಯನ ನಮ್ಮ ಅಪ್ಪಂಗೆ ಹೇಳವ ನಮ್ಮ ಅಪ್ಪನ ರಿಯಾಕ್ಷನ್ ಹಿಂಗಿರ್ತದು ಬಂದದೆ ಕೆಲಸದಿಂದ ಪಕ್ಕ ಆದ್ರೆ ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಕಾಮ್ ಇಡಕ್ಕೆ ನಮ್ಮ ಅಪ್ಪಂಗೆ ಏನಾದ್ರು ಚೂರು ಅಪ್ಪಯ್ಯ ಇಲ್ಲ 1 ತಿಂಗಳಾಯ್ತು ನಿನ್ ಟಿವಿ ಒಂದ್ ರಿಮೋಟ್ ತರ ನಿನ್ ಯೋಗ್ಯತೆ ಇಲ್ಲ ನಡಿ ಮಾತಾಡ ಸುಮ್ಮನೆ ಹೇಳ್ದಿ ಅಪ್ಪಂಗೆ ಏನ್ ಹೇಳಿ ಅಪ್ಪನ್ಗ ನೀನು ಹೇಳು ಏನಂತ ಏನು ಹೇಳು ನೀವು ಓದ್ತಾರ ಏನಂತ ಹೇಳಿ ಅಪ್ಪನ್ಗ ಏನಂತ ಹೇಳಿ ಕಣಿ ಅಪ್ಪ ನೀನ್ ಅಲ್ಲಿ ನಿಂತಿದ್ರೆ ಅಮ್ಮ ಹಿಂದೆ ಇಲ್ಲಿ ನೋಡಿಲಿ ಹಿಂಗ್ ಹಿಡ್ಕ ಹಿಂಗ ಹೊಡಿಯಂಗ ಆಕ್ಸಂಗ್ ಮಾಡ್ತಂಗನಪ್ಪ ಇಲ್ದೇ ಜಗಳ ಇರ್ತದ ಮಳೆಗೆ ಹಾಕೋದು ನಿಜ ಹೇಳಷ್ಟು ಅಜ್ಞಾನ ನಾನು ಬೇಕಾ ಹಿಂಗ ಚೆನ್ನಾಗಿದ್ದಿದ್ದಂಗೆ ಮನೆ ಒಳಗದ ಏನೋ ಕಾಡಿ ರಿಮೋಟ್ ಸೆಲ್ ತಂದಿಲ್ಲ ಅಂತ ಕೋಪ ನೈಟ್ ಊಟ ಬಿಸಿ ಮುದ್ದೆ ಬಿಸಿ ಸಾರು ಖಾರ ಹೇಳಣ್ಣ ಅಪ್ಪಂಗೆ ಅಪ್ಪ ಇಲ್ಲ ಯಾಕಪ್ಪ ಇಷ್ಟು ಗರಂ ಆಗಿದ್ಯಾ ನಿಮ್ ನಡವಳಿಕೆ ಸರಿ ಇಲ್ಲ ಅಂದ್ರೆ ಹಂಗೆ ಗರಂ ಆಗಿರೋದು ಏನ್ ಹೇಳು ನನ್ನ ನಡವಳಿಕೆ ಏನಾಗಿದಪ್ಪ ಏನ್ ಕಾರಣ ಹೇಳು ಏನಂತ ಸರಿ ನಾನು ನಿಂದ ಏನಾದ್ರು ತಪ್ಪಾಗೈತಾ ಏನ ನಂದು ಏನಾದ್ರು ತಪ್ಪಾಗ ಈಗ ನಡ್ಕತಾ ಇರೋದೇ ತಪ್ಪು ಕರೆಕ್ಟ್ ಆಗಿ ನಡ್ಕೋ ಏನಂತ ಅಪ್ಪ ಎಲ್ಲ ಇನ್ಫ್ಲೂಯೆನ್ಸರ್ಸು ಅವ್ರ ಹುಡುಗಿಯರ ರಿವೀಲ್ ಮಾಡ್ತಾವ್ರಲ್ಲ ಹಂಗೆ ನಾನು ನನ್ನ ಹುಡುಗಿನ ರಿವೀಲ್ ಮಾಡ್ತಾವನಿ ಏನ್ ನಿನ್ನ ಹುಡುಗಿನ ನಾನು ಪ್ರೀತಿಸ್ತಾರ ಹುಡುಗಿನ ನೀನು ನಿಮ್ಮ ಅಣ್ಣಿಗೆ ಮದುವೆ ಆಗಿಲ್ಲ ನೀನ್ ಪ್ರೀತಿಸ್ತಾ ಇದೆಯಾ ಹ್ಞೂ ಕಣಪ್ಪ ಹೇಳು ಮುಂದಕ್ಕ ಅಷ್ಟೇ ಗೇಸ್ ನಮ್ಮ ಅಪ್ಪಂಗೆ ಹೇಳ್ದಿ ನಾವು ಹುಡುಗಿನ ಪ್ರೀತಿಸ್ತಿರೋದು ಹುಡುಗಿ ಫೋಟೋ ತೋರಿಸ್ತೀವಿ ಗೇಸ್ ನಮ್ಮ ಅಪ್ಪನ ಹುಡುಗಿ ಫೋಟೋ ತೋರಿಸ್ತೇನೆ ಅಪ್ಪ ಹೇಳ ಚೆನ್ನಾಗ ಕಾಣ್ತಾ ಇಲ್ಲ ನನ್ನ ಕಣ್ಣು ಹಾಂ ನೋಡಪ್ಪ ಚೆನ್ನಾಗ ಕಣ್ಣೆ ಕಾಣ್ತಾ ಇಲ್ಲ ಕಣಪ್ಪ ನಾನು ಯಾಕಪ್ಪ ಮಂಜಾಗ್ಬಿಡುವ ಮೊದ್ಲು ಹುಡುಗಿ ಫೋಟೋ ತೋರಿಸಿದ್ರು ಮಂಜಾ ಬಿಟ್ಟವ ಅಂತೇಳಪ್ಪ ನೀನ್ ಯಾಕೆ ಹಿಂಗಾಡ್ತೀವಿ ನಮ್ಮ ಕರ್ನಾಟಕ ಗುಳ್ಳಿ ಅಂತ ನೀವು ಅಪ್ಪ ಅಪ್ಪ ಚೆನ್ನಾಗಳ ಹುಡುಗಿ ಕಣ್ಣೆ ಕಾಣ್ತಾ ಇಲ್ಲ ಕಣಪ್ಪ ನನಗ ಅಲ್ಲ ಕಣ್ಣು ಯಾಕಪ್ಪ ಕಾಣಿಸ್ತಿಲ್ಲ ನೀನ್ ಒಳ್ಳೆ ಕಣಪ್ಪ ಏನ್ ಮಾತಾಡ್ತೀಯಪ್ಪ ಹುಡುಗಿ ಚೆನ್ನಾಗಳ ಅಪ್ಪ ಮಧ್ಯಾಹ್ನ ಅಮ್ಮ ಮಾತಾಡ್ತು ಚೆನ್ನಾಗಳ ನೋಡಿ ಹೇಳು ನೋಡಮ್ಮ ನನಗಿಂತ ಹೊಸಿ ಬೆಳಗಿಲ್ಲ ಕಣಪ್ಪ ರಿಯಲ್ ಆಗಿ ಏನಕ್ಕೆ ಮತ್ತೆ ಹೂ ಅಂತಿದ್ಯೇ ವಾ ಅಲ್ಲಿ ಯಾರಾದ್ರೂ ರೋಡಲ್ಲಿ ಹೋಯ್ತಾ ಇರೋರು ನಿಂಗೆ ತೆಗೆದು ನಿಲ್ಸ್ಬಿಟ್ಟು ನಿನ್ನ ಅಭಿಮಾನಿಗಳು ಬೇಕಾದಷ್ಟು ಇರ್ತಾರ ನಿಲ್ಸ್ಬೋದಲ್ವಾ ಅಲ್ಲಿ ಹಿಂಗ್ ತಗದ್ ಹಿಂಗ್ ತಪ್ಕ ತಗೊಳಕದ್ದ ನೀನ್ ಆಡ್ತೀಯ ಕಣಪ್ಪ ಇಲ್ಲಿ ಅಭಿಮಾನಿಗಳು ಅಂದ್ರೆ ಹೆಂಗ್ ಬೇಕಾದ್ರೂ ತಗೋತಾನ ಅಪ್ಪೋ ನೀನ್ ಏನಪ್ಪ ನನ್ಗೆ ಯಾವ ಅಭಿಮಾನಿಗಳು ಇಲ್ಲ ಕಣಂತೆ ಅಲ್ಲ ಸಿಕ್ಕಿ ಆ ಥರದವ್ರು ಆ ಥರ ಹುಡುಗಿ ಹತ್ರ ನಾನು ಟ್ರೀಟ್ ಮಾಡೋದು ಸರಿಯಾ
ಸಿಕ್ ಮಾತಾಡಿಸ್ತಾರಲ್ಲ ಅವ್ರನ್ನೆಲ್ಲರೂ. ಸಿಕ್ಸ್ ಮಾತಾಡಿಸ್ತವ್ರು ಅಭಿಮಾನದಿಂದ ಹಾಂ, ಆ ಥರ ಇದ್ರೂ ಇರ್ಬೋದು. ಹಂಗೆ ಹಿಂಗೆ ತಪ್ಪೇನಾರು ಫೋಟೋ ತಪ್ಪಾಗ ಅರ್ಥ ಮಾಡ್ಕೊಳ್ಳಲ್ಲ. ಸರಿ ಹೋಲಿ, ಹುಡುಗಿ ಚೆನ್ನಾಗವಳ, ಹುಸಿ ಬೆಳಗಿಲ್ಲ ಇಲ್ಲಿ ನೋಡು. ನನ್ನ ಕಣ್ಣೆ ಕಾಣ್ತಾ ಇಲ್ಲ ಸರಿಯಾಗಿ, ಮಂಜು ಅಂತ ಹೇಳಿಲ್ಲ. ಅವಳು ಇವಾಗ ಫೋನ್ ಮಾಡಿದ್ದು, ಅವಳ ಹೆಸರು ಯಶಸ್ವಿನಿ ಅಂತ. ನೋಡಪ್ಪ, ಅವಳು ಇವಾಗ ಮಿಸ್ ಕಾಲ್ ಕೊಟ್ಟಿಲ್ಲ, ವಾಪಸ್ ಫೋನ್ ಮಾಡ್ತಾನೆ. ಯಶಸ್ವಿನಿ ಟರ್ಮ್ ಇನ್ಶೂರೆನ್ಸು ಇರ್ತದೆ, ಆ ಥರ ಸ್ಕೀಮ್ ಇರ್ತವೆ. ಚಿನ್ನು, ನಮ್ಮ ಅಪ್ಪ ಮಾತಾಡ್ತಾರಂತೆ ನೋಡಿ, ನಮ್ಮ ಅಪ್ಪ ಮಾತಾಡ್ತಾರಂತೆ. ಹಲೋ ಹಲೋ, ಯಾರಮ್ಮ ನೀನು? ನಮಸ್ತೆ ಮಾವ. ಯಪ್ಪಿ, ನನಗೆ ಡೈಲಾಗ್ ಮಾಡ್ತೀಯ ನೀನು? ಅಪ್ಪಿನಾ? ಹಲೋ, ಅಪ್ಪಿ ಅಲ್ಲ, ನಾನು ಯಶು ಅಂತ. ಯಶಸ್ವಿ. ಯಶಸ್ವಿನಿ, ಏನು ಓದ್ತಾ ಇದೀಯಮ್ಮ ನೀನು? ನಮಸ್ಕಾರ, ಏನು ಓದ್ತಾ ಇದೀಯಮ್ಮ ನೀನು? MBBS. ಯಾವ ಊರಮ್ಮ ನಿಂದು? ನೇಟಿವ್ ಬಂದು ಹಾಸನ, ಬಟ್ ಸ್ಟಡಿ ಮಾಡ್ತಿರೋದು ಬ್ಯಾಂಗ್ಳೂರಲ್ಲಿ. ಬ್ಯಾಂಗ್ಳೂರಾ? ಏನಕ್ಕೋಸ್ಕರ ಫೋನ್ ಮಾಡ್ತೀವಿ ಇವಾಗ? ನಾನು ಅದೇ ಅಂಕಲ್, ಮನೆಯಲ್ಲಿ ಹೇಳ್ತೀನಿ, ಒಪ್ಪಿಸ್ತೀನಿ ಅಂತ ಹೇಳ್ದ ಇವತ್ತು. ಅವತ್ತಿಂದ ಹೇಳ್ಬೇಕಂತ ಇದ್ದ, ಅದಕ್ಕೆ. ಈಗ ಏನು ಗೊತ್ತಮ್ಮ, ನನ್ನ ದೊಡ್ಡ ಮಗನಿಗೆ ಇನ್ನೂ ಮದುವೆ ಮಾಡಿಲ್ಲ, ಇವನಿಗೆ 20. ಇಲ್ಲ ಅಂಕಲ್, ನಾನು ವೆಯ್ಟ್ ಮಾಡ್ತೀನಿ, ನಂದು ಇನ್ನೂ MBBS ಕಂಪ್ಲೀಟ್ ಆಗ್ತದೆ. ವೆಯ್ಟ್ ಎಲ್ಲ ಮಾಡಬಾರ್ದು ಕಣಮ್ಮ, ಇಂಥ ಡೋಂಗಿಗಳಿಗೆಲ್ಲ ವೆಯ್ಟ್ ಮಾಡ್ತೀಯಮ್ಮ ನೀನು. ಯಾರು ಅಂಕಲ್ ಡೋಂಗಿ? ಏನು ಇವರು ಇನ್ನು 2 ವರ್ಷ ಡೋಂಗಿ, 2 ವರ್ಷ ವೆಯ್ಟ್ ಮಾಡ್ತೀನಿ ಅಂದವ್ರು ಇನ್ನೇನಮ್ಮ ಅರ್ಥ? ನಿನಗಿನ್ ಚೆನ್ನಾಗಿರಿ ಇನ್ನೊಬ್ರು ಸಿಕ್ಕಿದ್ರೆ ಅವ್ರ ಜೊತೆ ಹೋಯ್ತಾರ ಕಣಮ್ಮ. ನಂಗೆ ಮಾಡಲ್ಲ. ಅವೆಲ್ಲ ತಪ್ಪು. ನಾವು ಚೆನ್ನಾಗಿದ್ದೀನಲ್ಲ, ನನ್ಗಿಂತ ಚೆನ್ನಾಗಿರೋರ್ನ ಅಯ್ಯೋ, ಚಂದ ಅಲ್ಲ, ಗುಣ ಇಂಪಾರ್ಟೆಂಟು, ಮನ್ಸತ್ವ, ಮನ್ಸು ನಿಮ್ ಸೊಸೆಗೆ ಇಂಪಾರ್ಟೆಂಟ್. ಆ ಥರ ಏನಿಲ್ಲ. ನಾವು ನೋಡಿ ಇಷ್ಟಪಡ್ಬೇಕು, ಅರೇಂಜ್ ಮದುವೆ ಆಗ್ಬೇಕಮ್ಮ. ಲವ್ ಮ್ಯಾರೇಜ್ ನನಗೆ ಎಲ್ಲ ಇಷ್ಟ ಆಗಲ್ಲ ನಮ್ಗೆ. ನಿಮ್ ಮನೆ ಕರ್ಕೊಂಡ್ ಬರ್ತಾನೆ, ನೋಡಿ ನೀವು ನೋಡ್ಬಿಟ್ಟು ಒಂದ್ಸಲ ಮಾತಾಡಿ. ಬೊಮ್ಮ, ನೀನ್ ನನ್ನ ಮಗಳಾಗಿ ನೋಡ್ತೀನಿ ಅಷ್ಟೇ. ಹಲೋ, ನಿನ್ ಮಗಳಾಗಿ ನೋಡ್ತೀನಿ ಬೊಮ್ಮ. ಆಯ್ತು, ನಾವು ಆ ಥರ ಕೆಟ್ಟ ಮನ್ಸರಲ್ಲ. ಅಂಕಲ್ ಸೊಸೆನೇ ಮಗಳು ಅಲ್ವಾ ಅಂಕಲ್? ಹೆಂಗಿದ್ರು ಎಲ್ರಿಗೂ ಗೊತ್ತು, ಮಗಳು ಸೊಸೆ, ಅಪ್ಪ ಒಪ್ಕೊಂಡು ಮಗಳು ಸೊಸೆ ಎಲ್ಲ ಇಂಪಾರ್ಟೆಂಟು. ಅಲ್ಲ, ಆ ಥರ ಏನಲ್ಲ. ಆದ್ರೆ ಇಂಥವ್ರ ಮಾತಿಗೆಲ್ಲ ಮರಲಾಗಿ ಅಪ್ಪ ಅಮ್ಮನ್ ಬಿಟ್ಬಿಟ್ಟು ಬರೋರು ಇಲ್ಲ, ಮಾತಿಗೆ ಮರ ಸರಿ ಇಲ್ಲ. ಅದು ಖಂಡಿತವಾಗ್ಲೂ ಸರಿ ಇಲ್ಲ ಕಣಮ್ಮ. ಆಯ್ತು, ಅದೇ ನೋಡಿ ಅಂಕಲ್, ಇವಾಗ ಇಬ್ರು ಇಷ್ಟ ಪಡ್ತಿದೀವಿ. ಇಬ್ರು ಇಷ್ಟಪಡೋದು. ಅವ್ನಿಗೆ ಇನ್ನೂ ದೊಡ್ಡವ್ರಿಗೆ ಮದುವೆ ಆಗಿಲ್ಲ ಕಣಮ್ಮ, ಇನ್ನೂ 1-3 ವರ್ಷ. ವೇಟ್ ಮಾಡ್ತೀವಿ ಅಂಕಲ್, ಅವ್ರಿಗಿಂತ ಮುಂಚೆ ಏನ್ ಮದ್ವೆ ಮಾಡಿ ಅಂತ ವೆಯ್ಟ್ ಹೇಳೋದು. ಮಾಡೋದು ಎಲ್ರು ಇದೇ ಮಾತು ಹೇಳೋದು. ಆದ್ರೆ ಅವ್ರ ಗುಣ ಗೊತ್ತಮ್ಮ ನಿನ್ಗೆ. ಈ ಹುಡುಗಿ ಚಂದ ಅಂದ್ರೆ ಆ ಹುಡುಗಿ ಜೊತೆ ಅವನ ಜೊತೆ ಹೋದ್ರೆ ಹೆಂಗೆ ಮಾರ್ತ ನಿನ್ಗ? ಶರತ್ ಹತ್ರ ಎಲ್ಲ ಮಾಡಲ್ಲ. ಸಾರಾತ್ ಪರಾತ್ ಅಂತಲ್ಲ, ಏಜ್ ಈ ತರ ಇಲ್ವಪ್ಪ, ಯಾವ ಹುಡುಗಿ ತಗೊಂಡು ಭಾರಿ ಅಪಾರವಾದ ನಂಬಿಕೆ ಇದೆ. ಆದ್ರೆ ಅಂಕಲ್ ಅದೇ ತರ ನಮ್ಗೂ ಇದೆ. ಈ ಲವ್ ಬಗ್ಗೆ ನನಗೆ ನಂಬಿಕೆ ಇಲ್ಲ ಕಣಮ್ಮ. ಜೋಲು ಹುಸಿ ಬೆಳಗಿಲ್ಲ. ಅಂಕಲ್ ಅದಕ್ಕೆ ಮಾಡಿ ತೋರಿಸ್ತೀವಿ ಅಂಕಲ್. ಹೌದಾ? ಸದ್ಯಕ್ಕೆ ಈಗ ಅವ್ನು ಮದುವೆ ಮಾಡಲ್ಲ ಕಣಮ್ಮ. ಇಲ್ಲ ಅಂಕಲ್, ಈಗ್ಲೇ ಅಲ್ಲ, ಫ್ಯೂಚರ್ ಅಲ್ಲಿ. ನಮ್ಮಮ್ಮ ಫ್ಯೂಚರ್ ಅಲ್ಲಿ ಯಾರನ್ನು ವೆಯ್ಟ್ ಮಾಡಬಾರ್ದಮ್ಮ. ಯೇಸು ನಮ್ಮಮ್ಮ ಬೈತಾ ಇದೆ ನಿಂಗೆ. ಯೇಸು ನಮ್ಮಮ್ಮ ಬೈತಾ ಇದೆ ಕಣೆ ನಿಂಗೆ. ಹಲೋ, ನಮ್ಮಮ್ಮ ಬೈತಾ ಇದೆ, ದೇಶಕ್ಕಿಲ್ದೋದ್ ಬೆಳಗಿದಾಳ ಅಂತ. ಫಸ್ಟ್ ನಮ್ಮ ತಂದೆ ತಾಯಿ ಆಸೆ ಈಡೇರಿಸ್ಬೇಕು ನಮ್ಮ, ಅದು ಮೊದಲನೇ ಆದ್ಯತೆ. ಗಾಡ್ ಗಿಫ್ಟ್ ಬೆಳ್ಳಗಿರೋ ಹುಟ್ಬಿಟ್ರೆ ಅವ್ರು ಒಳ್ಳೆಯವರಲ್ಲ ಅಂತ ಅಂಕಲ್. ಬೆಳ್ಗಿರೋರು ಹುಟ್ಟದು ಒಳ್ಳೆಯವರಲ್ಲ, ಕೆಟ್ಟವರು ಅಂತ ಹೇಳಿ ಮುಟ್ಟಾಳ ಯಾರಮ್ಮ? ಖಂಡಿತವಾಗ್ಲೂ ಬೆಳ್ಪು ಕಪ್ಪು ಏನು ಎಲ್ಲ ಇಂಪಾರ್ಟೆಂಟ್ ಆಗಿ ಅವ್ರ ಮನ್ಸತ್ವ, ನಾಗರಿಕತೆ, ಅವ್ರ ಆತ್ಮಸಾಕ್ಷಿ ಏನಿರ್ತದಲ್ಲ. ಮೀಟ್ ಮಾಡಿ ಆಯ್ತು, ನೀನು MBBS ಓದ್ತಾವಿದ್ದಲ್ಲ. ಅವಳು ಇರೋ ನೀನ ಮಾತಾಡ್ತಾ ಇರೋದು. ಕೇಳಮ್ಮ MBBS ಓದ್ತಿದ್ಯಲ್ಲ. ಹಲೋ, ಹೇಳಮ್ಮ. ಅದೇ ನಿಮ್ಮ ಅಪ್ಪ ಹಲೋ, ಹಲೋ, ಕೇಳಿಸ್ತಾ ಇದೆಯಾ ಅಂಕಲ್? ಕೇಳಿಸ್ತಾ ಇದೆ ಕಣಮ್ಮ. ನೀನು ಚೆನ್ನಾಗಿ ಓದ್ಬಿಟ್ಟು ನಿನಗಿಂತ ದೊಡ್ಡ ವಿದ್ಯಾವಂತನ ಮದುವೆ ಆಗಮ್ಮ. ಅದು ನನ್ಗೆ ಖುಷಿ ಆಯ್ತದೆ. ನಾನು ಅವಿದ್ಯಾವಂತಪ್ಪ. ನಂಗೆ ಇವನೇ ಬೇಕು ಅಂತ. ಏನು ಬೇಕು ಕೇಳು ನೀನು, ತಂದು ನಾನು ಕೊಡ್ತೀನಿ ನಿಂಗೆಂದಿಗೂ. ಏನ್ ಗೊತ್ತಾ, ಲೈಫಲ್ಲಿ ಅವನು ಸೆಟಲ್ ಆಗ್ಬೇಕು, ಆಮೇಲೆ ಮದುವೆ ಮಾಡ್ಕೊಂಡು. ಏನ್ ನಿಮ್ಮ ತಂದೆ ತಾಯಿ ಇಂಪಾರ್ಟೆಂಟ್ ಕಣಮ್ಮ. ಹೌದು ಅಂಕಲ್, ಫಸ್ಟ್ ಪ್ರಿಯಾರಿಟಿ ಅವರಿಗೆ, ನೆಕ್ಸ್ಟ್ ಇವನು. ಇಲ್ಲ ಫಸ್ಟು ನಮ್ಮ ತಂದೆ ತಾಯಿ, ನಾವು ಸಾಕ್ತ ತಂದೆ ತಾಯಿ, ನಮ್ಮ ಜಾಗ, ನಮ್ಮ ಊರು ನಾವು ಮರ್ತ್ಬಿಟ್ಟು ಅಲ್ಲಿಯೋ ಸಿಕ್ದವನ್ಗೆಲ್ಲ ನಾವು ಹಿಂದೆ ಹೋಗಕ್ಕಾಯ್ತದಮ್ಮ. ಇಲ್ಲ ಅಂಕಲ್, ಅಪ್ಪ ಅಮ್ಮನೇ ಫಸ್ಟ್, ಆಮೇಲೆ ಇವನು. ಹೌದಾ? ನಿನ್ನ ಹೆಸರೇನು? ಯಾರಮ್ಮ ನೀನು? ಯಾವ ಊರಮ್ಮ? ಅಂಕಲ್ ಹೇಳಿದ್ನಲ್ಲ ಅವಾಗ್ಲೇ, ಹಾಸನ್ ಅಂತ. ನಾನು ಇರೋದು ಬೆಂಗಳೂರು. ಅಂಕಲ್ ಅನ್ಬಾರ್ದೆ. ಹೌದಾ? ಬೆಂಗಳೂರಾ? ಮಾವ ಹಾ? ಹೌದು. ಯಾಕೋ ಡೌಟ್ ಬರ್ತದ ನಿನ್ಗೆ? ನನಗೆ ಜೋಕ್ಸ್ ಬರ್ತಾ ಇದೆಯಾ ನೀನು? ಡೌಟ್ ನೀವು ನಂಬರ್ ಡೌಟ್ ಅಲ್ಲ, ನಾನು ನಿಜ ನೀನು ಸೀರಿಯಸ್ ಆಗಿ ನಾನು ನಿಜ ಹೇಳ್ಬಿಟ್ಟವನಿ. ನೀವು ನಂಬರ್ ಬಿಡ್ರಿ, ಬಿಟ್ಟಾರ ಬಿಡ್ರಿ. ಶಶಿಕಲಾ ನೋಡ್ಕೊ.
ಸೀರಿಯಸ್ ಆಗಿ ಮಾತಾಡ್ತಿರೋದು ಅಂಕಲ್. ಖಂಡಿತವಾಗ್ಲೂ ಪ್ರಾಂಕ್ ಇದು. ವಾಯ್ಸ್ ಕಂಡುಹಿಡಿಬೇಕಾ? ಕಂಡಿದ್ದೀರಿ ಅಂಕಲ್, ಆಯ್ತು ಪರವಾಗಿಲ್ಲ. ಆಯ್ತು, ನಾಳೆ ಗಂಟೆ ಟೈಮ್ ಕೊಡಮ್ಮ, ಖಂಡಿತವಾಗ್ಲೂ ಕಂಡುಹಿಡಿ. ಆಯ್ತು 2 days ಟೈಮ್ ತಗೊಳ್ಳಿ. ಅಪ್ಪ ಆಯ್ತಮ್ಮ, ಆಯ್ತು. ಓಕೆ ಥ್ಯಾಂಕ್ಸ್. ಊಟ ಆಯ್ತಮ್ಮ? ಆಯ್ತು ಅಂಕಲ್, ನಿಮ್ದು? ನಂದು ಆಯ್ತು. ಅಂಕಲ್ ಅನ್ಬೇಡ್ಬೇ. ಸರಿ, ಸಾರಿ ಮಾವ, ಊಟ ಆಯ್ತು. ಆ ಥರ ಎಲ್ಲ ಅನ್ಬೇಡ, ಅಂಕಲ್ ಅಂತ ಕರಿಯಮ್ಮ. ಅಂಕಲ್ ಇಲ್ಲ, ಮಾವ ಅಂತಾನೆ. ನಮ್ ಸೊಸೈಟಿ ಬೇರೆ ಕಡೆಲ್ಲ ಮಾವ ಅನ್ಸ್ಕೊಳ್ಳಲ್ಲ, ಕರಿಬೇಡ, ನಮ್ಗೆ ಇಷ್ಟವಾಗಲ್ಲ. ಸ್ವಲ್ಪ ಇಲ್ಲ, ಇದು ಪ್ರಾಂಕು. ಖಂಡಿತವಾಗ್ಲೂ ನಾನು ಕಂಡುಹಿಡಿತೀನಿ. ನೀನ್ ಕರಿತಿದ್ದೀನ ಅಂತ ಹೇಳು ನಮ್ಮ ಅಮ್ಮಂಗೆ. ಲೈಫ್ ಮಾಡಿ ಯೇಸು ನೀನ್ ಕರಿತಿದ್ದೀನ ಅತ್ತೆ ಅಂತ ಹೇಳು ಯೇಸು. ಹಾ ನಮ್ಮಮ್ಮ ಕರಿಬೇಡ ಅಂತ ಅದೇ ನಿಮಗ್ ಕರಿತಿದ್ದೀನ ಅಂತ, ಇನ್ ಯಾರನ್ನ ಕರೀಲಿ? ನಿಮಗ್ ಕರಿತಿದ್ದೀನ ಅಂತ ಹೇಳ್ಬೇಕು ನೀನು. ಅವಳು ನಮ್ಮನ್ ಕರೆದ್ರೆ ಇಷ್ಟ ಆತರ, ಅವ್ರು ಇವರೆಲ್ಲ ಕರೆದ್ರೆ ನಮ್ಗೆ ಇಷ್ಟ ಆಗಲ್ಲ. ಎಲ್ಲ ನೋಡು, ನಿನ್ಮೇಲೆ ರಾಂಗ್ ಆಯ್ತಾ ಭಯ ನೀನು. ಅಪ್ಪಿ ಥರನೇ ಮಾತಾಡ್ತೀಯ ಕಣಮ್ಮ ನೀನು. ಅಂಕಲ್ ಅಪ್ಪಿ ಅಲ್ಲ ಅಂಕಲ್, ನಾನು ಇಲ್ಲ 100% ಅಪ್ಪಿನೇ ಕಣಮ್ಮ. ಅಪ್ಪ ನಮ್ಮ ಅಪ್ರಾಣ ಒಪ್ಪಿ ಅಲ್ಲ ಅದು. ಏಯ್ ಒದಿತೀನಿ ಜಾಸ್ತಿ, ಅಪ್ರಾಣಿ ಯಾಕೆ ಒದ್ರ ಮಗನ. ಅಂಕಲ್ ನಾನು ಅಪ್ಪಿ ಅಲ್ಲ, ನಿಮಗೆ ಅಪ್ಪಿ ಕಾಲ್ ಮಾಡಿ ಬೇಕಿರ ಅವಳು ಒಂದ್ ಜಗಳಾಡಿ ನೀನು ನಮ್ಮ ಅಮ್ಮನ ಹೆಂಗ್ ಜಗಳಾಡ್ತೀರಿ ನೋಡ್ತೀನಿ. ಆ ಥರ ಎಲ್ಲ ಜಗಳ ತಂದಾಕವನ್ಗು ಆ ಥರ ಎಲ್ಲ ಮಾತಾಡ್ಬಾರ್ದಮ್ಮ. ನೋಡ್ ನಿನ್ನೆ ಅತ್ತೆ ಅನ್ಬೇಡ ಅಂತ. ಸರಿ ಬೊಮ್ಮ ಆಯ್ತು, ನಮ್ಮ ಮನೆಗೆ ಆಯ್ತು. ಓಕೆ ಹಾ ಅಂಕಲ್ ಬರ್ತೀನಿ, ನೀವ್ ಯಾವತ್ತು ಬಾ ಅಂತ ಹೇಳ್ತೀರ ಅವತ್ತು ಬರ್ತೀನಿ. ಬಾ ನಾಳೆ ಬಾ. ಹೊಡಿತೀರಾ ಅಂದ್ರೆ ಬರಲ್ಲ ನೋಡಿ. ಯಾಕಮ್ಮ ಎಲ್ಲ ಮನ್ಸರಲ್ವಮ್ಮ. ಇಲ್ಲ ಅಂಕಲ್ ಕೋಪ ಮಾಡ್ಕೊಬಿಟ್ಟಿದ್ದಾರೆ ಅಷ್ಟೇ. ಹೌದಾ, ಬೊಮ್ಮ ಆಯ್ತು. ಯಾವತ್ ಬತ್ತೀಯ ಬೊಮ್ಮ ಆಯ್ತು. ನಮ್ಗೆ ಪ್ರಾಂಕ್ ಮಾಡಕ ನಾವೇ ಸಿಕ್ಕದ್ವಾ ನಿನ್ ನಂಬಾರ ನಮ್ಮ ಸರಿ ಕರ್ಕೊಂಡೆ ಬರ್ತೀವಿ ಬಿಡು ಒಟ್ಟಿಗೆ. ಖಂಡಿತವಾಗ್ಲೂ 100ಕ್ಕೆ 100 ನನ್ನ ಗೌಡ್ರ ಗೌಡ, ನೀನು 100% ಪ್ರಾಂಕ್ ಕಣ. ನಾವು ತಪ್ಪ ಗೌಡ್ರ ಅವಳಿಗೆ ಅಲ್ಲ, ನಾನು ಹೇಳ್ತಾ ಇರೋದು ಎಲ್ರೂ ವಾಯ್ಸಲ್ಲೂ ಮಾತಾಡೋ ಮಗ ನಾನು. ಖಂಡಿತವಾಗ್ಲೂ ವಾಯ್ಸ್ ಚೇಂಜ್ ಮಾಡಿಲ್ಲ, ನಾವು ಇದೆ ಫೋನ್. ಇಲ್ಲ ಎಷ್ಟು ಚಂದ ವಾಯ್ಸ್ ಬೇಕಮ್ಮ ನನಗೆ. ಓ ದೇವ್ರೆ, ಇಲ್ಲ ಅಂತ ನಿಜವಾಗಿ. ಯಾವ ದೇವರೆಲ್ಲ ಯಾರ ವಯಸ್ಸಲ್ಲಿ ಯಾರು ಬೇಕಾದ್ರೂ ಮಾತಾಡ್ಬೋದು. ಖಂಡಿತವಾಗ್ಲೂ ಇದು ಪ್ರಾಂಕ್. ಎಲ್ಲ ಮಾತಾಡಕ್ ಬರಲ್ಲ, ಬೇರೆ ಖಂಡಿತವಾಗ್ಲೂ ಮಾತಾಡಕ್ ಬರ್ತದೆ ಕಣಮ್ಮ ನಿನ್ಗೆ ಅಷ್ಟು. ಬಿಡಪ್ಪ ಆಯ್ತು, ನಾಳೆ ಕರ್ಕೋಗಿ ಮೀಟ್ ಮಾಡಿಸ್ತೀನಿ ಬಿಡಪ್ಪ ಆಯ್ತು. ಸರಿ ಯೇಸು. ವಾಯ್ಸಿಗೆ ನನ್ನ ವಯಸ್ಸಿಗೆ ಸುಮ್ನೆ ಯಾತಕ್ ಬಯಸ್ಕೊಂಡವಳು ಫೋನ್ ಬಿಡ್ಬೋದು. ಹೌದಾ? ಇಲ್ಲ ಕಣಮ್ಮ, ನಾವೇನು ಬೈಯಲ್ಲ. ಖಂಡಿತವಾಗ್ಲೂ ನಾನು ಒಂದೇ ಹೇಳೋದು, ಯಾವುದೇ ಹುಡುಗರು ನಾನು ಇಷ್ಟಪಡಿ, ಆದರೆ ಅವ್ರ ತಂದೆ ತಾಯಿ ವಿರುದ್ಧವಾಗಿ ನಡ್ಕೊಳ್ಳೋ ಮಕ್ಕಳು ಡೋಂಗಿಗಳು. ಅವ್ರ ತಂದೆ ತಾಯಿ ಯಾರು ಒಪ್ತಾರ ಅವ್ರ ಮದುವೆ ಆಗಿ ಚೆನ್ನಾಗಿರಮ್ಮ. ಇದೆ ಅದೇ ಅಂಕಲ್, ಅದಕ್ಕೆ ಒಪ್ಪಿಸ್ತಾ ಇದೀನಿ ನಿಮ್ಮನ್ನ. ಇಲ್ಲ ನಾನು ಆ ಥರ ಕಟ್ಟದ್ನಲ್ಲ. ಫಸ್ಟು ನೋಡ್ಬೇಕು ಬೊಮ್ಮ. ಆಯ್ತು ಓಕೆ, ಮನ್ಸು ಮುರಿದು ಅಂತ. ಆಯ್ತು ಬೊಮ್ಮ ಆಯ್ತು, ನೋಡ್ತೀನಿ. ಆಯ್ತು ಓಕೆ, ಏನ್ ನೋಡ್ರಿ, ಸರಿ ಅಂಕಲ್, ನಾನು ಕಾಲ್ ಮಾಡ್ತೀನಿ. ಆಯ್ತಮ್ಮ ಆಯ್ತು. Okay, ಪ್ರಾಂಕ್ ಪ್ರಾಂಕ್ ಅಲ್ಲ ಅಂಕಲ್, ನಿಜ. ಬಿಡು ಯೇಸು, ನಮ್ದವ್ರು ಇರ್ಲಿ. ನಾ ನಾಳೆ ಮನೆಗೆ ಸರಿ ಯೇಸು, ಬಾಯ್ ಹುಷಾರು ಮಾಡ್ತೀನಿ ಫೋನ್. ಮಡಗು ಪೋರೆ ವಿಷಯ ಇರೋದು ಬೇರೆ. ಸರಿ ಆಯ್ತು. ಅಪ್ಪ ಏನ್ ಅನಿಸ್ತು? ಇದು ಪ್ರಾಂಕ್ ಅನಿಸ್ತು ಕಣಪ್ಪ ನನಗೆ. ಸೀರಿಯಸ್ ಆಗಿಲ್ಲ. ಖಂಡಿತವಾಗ್ಲೂ ಸೀರಿಯಸ್ನವ್ರು ಯಾವ ಥರ ಈ ಥರ ಮಾತಾಡಲ್ಲ, ಸಾಧ್ಯನೇ ಇಲ್ಲ. ಬರ್ಬೇಡ ಆದ್ರಿ, ನಾವು ಹೋಗೋ ಶಾಸನ ಮದುವೆ ಮಾಡಿದ ನೀನ್ ಮದುವೆ ಮಾಡ್ಕೊಂಡು ಅಡ್ಡಿ ಸೇರಿ ಚೆನ್ನಾಗಿ ಮಾತಾಡ್ತು. ಆದರೆ ಪ್ರಾಂಕ್ ಇದು, ನಿನಗೆ ಗೊತ್ತಿರೋ ಹುಡುಗಿನೇ. ನನಗೆ ಡೋಂಗಿ ಥರ ನೀನು ಪ್ರಾಂಕ್ ಮಾಡಬೇಡ. ನಾನು ದೊಡ್ಡನ ನಾನು. ಹಾಂ, ದಿನಕ್ಕೆ ಇನ್ನೊಂದವ್ರು 50 ಜನ ನೋಡೋನು ಪೋಸ್ಟ್ ಆಫೀಸಲ್ಲಿ, ಎಲ್ಲರ ಜೊತೆ ಮಾತಾಡೋನು. ನನಗೆ ಗೊತ್ತಾಗಲ್ವಾ? ಸರಿ ಶಶಿಕಲಾ, ಗುಡ್ ನೈಟ್, ಬೈ ಟೇಕ್ ಕೇರ್. ಪ್ರ್ಯಾಂಕ್ ಅಲ್ಲ ಅಂತ 100% ಪ್ರಾಂಕ್ ಅಲ್ಲ. ಅಪ್ಪನ ಪ್ರಕಾರ ಪ್ರ್ಯಾಂಕು, ನಿನ್ ಪ್ರಕಾರ ಪ್ರ್ಯಾಂಕ್ ಅಲ್ಲ. ನೀನೇ ಗುಡ್ ನೈಟ್ ಡ್ಯಾಡ್. ಗುಡ್ ನೈಟ್ ಶಶಿಕಲಾ, ಪ್ಲೀಸ್ ಬಂದಾಗ ಬೈಗಿ ಬೇಡ. ಮುತ್ತಿತ್ವಿ ಸೊಸ ಬವ್ವ ಅಂತ ಆರತಿ ಮಾಡ್ತೀನಿ. ಪ್ಲೀಸ್ ಬೈಬೇಡ. ಸೇರೋದಿಸ್ಬಿಟ್ಟು ಅದು ಕರ್ಕೊಂಡು ಹೋಗಾಗ್ಲೆ. ಯಾರು ಬೈಯಕ್ಕಾಗಲ್ಲ. ನಾನಂತೂ ಬೊಯ್ಯದೆ ನಾಗರಿಕತೆ ಇರೋರು ಅದಕ್ಕೆ ಅವಳು ಬೈಬಾರ್ದು. ಎಂತ ಫ್ರೆಂಡ್ ಅವಳು, ಫ್ರೆಂಡ್ ಆ ಥರ ಎಲ್ಲ ನಾಗರಿಕತೆ ಇರೋರು ವೆಲ್ಕಮ್ ಮಾಡ್ಬೇಕಷ್ಟೇ. ಇಲ್ಲ ಆ ಥರ ವೆಲ್ಕಮ್ ಮಾಡೋ ಅಷ್ಟು ದೊಡ್ಡ ಮನಸ್ಸಲ್ಲ ನಾವು. ಗಂಡಗಳಿಗೆ ಫ್ರೆಂಡ್ ಅಂದ್ರೆ ಬಂದಿರ ಮಕ್ಕಳ ಜೊತೆಗೆ ಅಂತದೆಲ್ಲ ಇದೆಲ್ಲ ವೆಲ್ಕಮ್ ಮಾಡೋ ಅಷ್ಟು ದೊಡ್ಡ ಮನಸ್ಸಲ್ಲ ನಾವು. ಅದ್ರ ನಾಗರಿಕತೆ ಇರ್ಬೇಕು. ನಾವ್ ಯಾರನ್ನೂ ಬೈಯಲ್ಲ ಕಣಪ್ಪ. ಶಶಿಕಲಾ, ನೀನು ಬೈಬೇಡ. ಮಾತೆಲ್ಲ ಬೇಡ. ಇದು ಪ್ರಾಂಕ್ ಭದ್ರ ಜಾಡ್ಸಿ ತಪ್ಪ ನಾವು ಬೊಯ್ಯೋದು. ಕ್ಷಮಿಸ್ಬಿಡ. ಇದಕ್ಕೆ ಬಿಡ, ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಹುಡುಗಿ ಬರ್ತಾಳ ಮನೆಗೆ ಇಲ್ವಾ ಅನ್ನೋದು ನಾಳೆ ವಿಡಿಯೋದಲ್ಲಿ ಗೊತ್ತೈತೆ. ನಾಳೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಇರುತ್ತೆ ಈ ವಿಡಿಯೋದಲ್ಲಿ. ನಾಳೆ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ.
ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಜಾಸ್ತಿ. ಹ್ಮ್ ಕೈ ಮಾಡೋದು ಮಾಡು ವಿಡಿಯೋ ಏನಮ್ಮ ಪ್ರಾಂಕ್ ಹೋಗ್ಬಿಡು ಕರ್ಕೊಬತ್ತಿ ವಿಡಿಯೋ ಮಾಡಕ್ಕೋಸ್ಕರ ಮತ್ತವನ ನೀನ್ ಬೇರೆ ತಿರ್ಗಾ ಸೀರಿಯಸ್ ಆಗಿ ಹೊತ್ತು ಮಾಡ್ತಾರೆ. ಇಬ್ರು ಗುಪ್ಪ ನಾಳೆ ಕರ್ಕೊಬರ್ನ ಬೇಡ ಶಾಸ್ತ್ರ ಕೇಳ್ಕೊಂಡು ಶಾಸ್ತ್ರ ಕೇಳ್ಬಿಟ್ಟು ಕರ್ಸ್ಲಾ? ಸರಿ ಸೊಸರ ಹಂಗೆ ಕರ್ಕೊಂಡ್ರೆ ಮನವಳಿಕ ಇನ್ನು ಸೊಸೆ ಮದ್ವೆ ಆಗ್ಲಿ ಬಿಡ್ಲಿ ಅವಳೈತಾನೆ ನಮ್ ಸೊಸ ಅಷ್ಟೇ. ಶಾಸ್ತ್ರ ಕೇಳ್ಬೇಕು ಒಳ್ಳೆ ದಿನ ನೋಡಿ. ಸರಿ ಡ್ಯಾಡಿ ಗುಡ್ ನೈಟ್ ಅಮ್ಮ, ಗುಡ್ ನೈಟ್.